ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ನೀನ್ ಬಂದ್ಬಿಟ್ಟಿದೀಯಾ? ಆರೋಗ್ಯ ಸರಿ ಹೋಯ್ತಾ? ಇನ್ನೂ ಪೂರ್ತಿ ಸರಿ ಹೋಗಿಲ್ಲ. ಮತ್ ಯಾಕೆ ಬರೋಕ್ ಹೋದೆ? ಮನೇಲಿ ಕೂತಿರಕ್ ಬೇಜಾರು. ಅಲ್ಲಿದ್ರೆ ಬೇಡದೆ ಇರೋದು ಏನೇನೋ ಯೋಚನೆಗಳು ಬರುತ್ತೆ. ಹೊರಗಿನ ಪ್ರಪಂಚಕ್ಕೆ ಬಂದು ನೋಡಿದ್ರೆ ಇಲ್ಲಿರೋ ಎಷ್ಟೋ ಜನರಿಗಿಂತ ನನ್ನ ಜೀವನನೇ ವಾಸಿ ಅನ್ಸುತ್ತೆ. ನಾಳೆವರೆಗೂ ಬದುಕಿರೋಕೆ ಅದೊಂದು ಸಮಾಧಾನ ಸಿಗುತ್ತೆ. ಅದಕ್ಕೆ ಬಂದೆ. ಸರಿಯಾಗಿ ಹೇಳಿದೆ. ಈಗ ನೀನ್ ದಾರಿಗೆ ಬರ್ತಿದೀಯ. ನಾನು ಯಾವಾಗಲೂ ದಾರಿಲೇ ಇದ್ದೀನಿ. ಇವಾಗ ಬರೋದೇನು ಬಂತು? ಅದು ಸರಿ, ದಿನಾ ಒಂದೊಂದು ವಿಷಯ ಇಟ್ಕೊಂಡು ಮಾತಾಡ್ತಿರಲ್ಲ, ಏನು ರಾತ್ರಿ ಎಲ್ಲ ಕೂತ್ಕೊಂಡು ಬರೀತೀರಾ ನಾಳೆ ಏನು ಮಾತಾಡೋದು ಅಂತ? ನೆಗದು ಬಿತ್ತು ಬರ್ಕೊಳ್ಳೋದಂತೆ. ಅಲ್ಲ, ಇಷ್ಟು ವರ್ಷದ ಅನುಭವ ಸಾಲದ ಮಾತಾಡೋದಕ್ಕೆ. ಮತ್ತೆ ಗಂಜಿ ಮಾಡ್ಕೊಂಡು ಕುಡ್ದಿಯಾ? ಕುಡ್ದೆ. ನಿನ್ನೆ ನೀವು ಗಂಜಿ ಮಾಡಿಕೊಟ್ಟಿದ್ದು ಕುಡಿದು ನಾಲ್ಗೆ ಜಡ್ಡಾಗೋಗಿತ್ತು. ಅದಕ್ಕೆ ಇವತ್ತು ನಾನೇ ಚೆನ್ನಾಗಿ ಗಂಜಿ ಮಾಡ್ಕೊಂಡು ಕುಡ್ದೆ. ದಯಮಾಡಿಸ್ಬೇಕು. ತುಳಸಿ ಅವರೇ, ತುಳಸಿ ಅವರೇ, ಏನಪ್ಪ? ನನ್ನ ಕಬರ್ಡಲ್ಲಿ ಇದ್ದಿದ್ದು ಬ್ಲೂ ಕಲರ್ ಫೈಲ್ ಏನಾಯ್ತು? ಅದು ನಿನ್ನ ಆಫೀಸ್ನವರೇ ಬಂದು ತಗೊಂಡು ಹೋದ್ರಲ್ಲ, ನೀನೇ ಹೇಳಿದ್ದೆ ಅಂತೆ ಅರ್ಜೆಂಟಾಗಿ ಬೇಕು ಅಂತ. ಶಟ್ ಅಪ್! ಏನು ಅನ್ಕೊಂಡಿದ್ದೀರಾ ನಿಮ್ಮನ್ನ? ನನಗೆ ಕೇಳಿದೆ, ಅದನ್ನ ಹೇಗೆ ಕೊಟ್ರಿ? ಅದು ಎಷ್ಟು ಇಂಪಾರ್ಟೆಂಟ್ ಫೈಲ್ ಅಂತ ಗೊತ್ತಾ ನಿಮ್ಗೆ? ರೀ, ಕೂಗಾಡ್ಬಿಡಿ ಪ್ಲೀಸ್. ನೀನ್ ಸುಮ್ಮನಿರ್ಪುಣ್ಣೆ. ಅಲ್ಲ, ಇವ್ರನ್ನ ನೀನಾದ್ರೂ ಕೇಳ್ಬೇಕಿತ್ತಾನೆ. ನಾನು ಇರ್ಲಿಲ್ಲ ರೀ, ಇಲ್ಲಾಂದ್ರೆ ಕೇಳಿರೋರು. ಅದಕ್ಕೆ ನೀವು ಯಾರ ಕೈಲಿ ಕೊಟ್ರಿ ಫೈಲ್ನ? ಅವನ ಹೆಸರೇನಾದರೂ ಹೇಳದ್ನ ಅವನು? ಅದು ಸುಧಾಕರ್ ಅಂದ್ರು. ನಿಮ್ಮ ಆಫೀಸ್ನವ್ರು ಅಂತ ಅದೇನೋ ಕಾರ್ಡ್ ಎಲ್ಲ ತೋರಿಸಿದ್ರು. ಮೈ ಗಾಡ್, ಸುಧಾಕರ? ಸೀರಿಯಸ್ನೆಸ್ ಇದೆಯೇನ್ರಿ ನಿಮ್ಗೆ? ಆ ಮನುಷ್ಯ ಸರಿ ಇಲ್ಲ ಅಂತ ಕೆಲಸದಿಂದ ಕಿತ್ತಾಕಿದ್ದೇನೆ. ಅವನೀಗ ಆ ಫೈಲು ನಮ್ಮ ಶತ್ರುಗಳು ಕೊಡ್ತಾನೆ. ಅಯ್ಯೋ ದೇವ್ರೆ, ನನಗೆ ಗೊತ್ತೇ ಆಗಲಿಲ್ಲ. ನೆನ್ನೆ ಅನಾಥಾಶ್ರಮದವ್ರು ಬಂದಾಗ ಪ್ರಶ್ನೆ ಮಾಡಿದ ತಪ್ಪು ಅಂದ್ರಲ್ಲ, ಅದಕ್ಕೆ. ನೋಡಿದ್ರಾಮ, ನಾನು ನಿಮ್ಗೆ ಅಷ್ಟು ಸಲ ಹೇಳಿದೆ ಅವ್ರು ಯಾರೋ ಗೊತ್ತಿಲ್ಲ ಅಂತ. ನಾನು ಪ್ರಶ್ನೆ ಮಾಡಿದೆ ಭಾವ, ಆದರೆ ಅವ್ರ ಅಮ್ಮನ್ನ ಎಮೋಷ್ನಲಿ ಕಟ್ ಹಾಕ್ಬಿಟ್ರು. ಕೆಲಸ ಹೋಗುತ್ತೆ, ಹೆಂಡ್ತಿ ಮಕ್ಕಳು ಅಂತ ಪಾಪ ಅಮ್ಮ ಕರ್ಗೋದ್ರು. ಇದು ಬಿಸ್ನೆಸ್, ಇದರಲ್ಲಿ ಯಾವ ಎಮೋಷನ್ಸು ವರ್ಕ್ ಆಗಲ್ಲ. ಅಲ್ಲ ರೀ, ಮನೆ ಯಜಮಾನಿ ಅನ್ಸ್ಕೊಂಡವ್ರಿಗೊಂದು ಸ್ವಲ್ಪ ಜವಾಬ್ದಾರಿ ಬೇಡವಾ? ಅಭಿ ರೀ, ಅಮ್ಮ ಬೇಕು ಅಂತ ಮಾಡಿಲ್ಲ, ದಯವಿಟ್ಟು ಕೂಗಾಡ್ಬೇಡಿ. ನನಗೆ ಸತ್ಯವಾಗ್ಲೂ ಗೊತ್ತಾಗ್ಲಿಲ್ಲ. ಅವನಿರೋ ಜಾಗ ಹೇಳಿದ್ರೆ ನಾನೇ ಹೋಗಿ ಹೇಗಾದ್ರೂ ಮಾಡಿ ಇಸ್ಕೊಂಡ್ಬರ್ತೀನಿ. ಹಾಂ, ಅವ್ನು ನಿಮಗೋಸ್ಕರ ಕಾಯ್ಕೊಂಡು ಕೂತಿರ್ತಾನೆ ನೋಡಿ. ಅಲ್ಲ, ನಿಮ್ಮ ಕೈಲಿ ಯೋಚನೆ ಮಾಡೋಷ್ಟು ಬುದ್ಧಿ ಇಲ್ಲ ಅಂದರೆ ಬೇರೆ ಯಾರನ್ನಾದ್ರೂ ಕೇಳಬೇಕು ತಾನೆ. ಯಾಕೆಲ್ಲ ನೀವೇ ಮಾಡ್ತೀನಿ ಅಂತ ಹೋಗ್ತೀರಾ? ಒಂದು ವಾರ ನಾನೇ ನಿಂತು ಆ ಫೈಲ್ ರೆಡಿ ಮಾಡಿಸಿದ್ದೆ. ಅದ್ರ ಬೆಲೆ ಗೊತ್ತಿಲ್ಲ ನಿಮ್ಗೆ. ಛೇ, ರೀ, ಕೋಪ ಮಾಡ್ಕೋಬೇಡ್ರಿ ಪ್ಲೀಸ್ ಪೂರ್ಣಿ. ಆ ಫೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ನಿನಗೆ? ನಾಳೆನೇ ಮೀಟಿಂಗ್ ಇದೆ. ಆ ಫೈಲ್ ಇಲ್ಲ ಅಂದ್ರೆ ಟೆಂಡರ್ ತಪ್ಪೋಗತ್ತೆ. ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಅದು. ದಯವಿಟ್ಟು ಕ್ಷಮಿಸು ಅವಿ, ನಮ್ಗಿದೆಲ್ಲ ಏನು ಗೊತ್ತಿರಲಿಲ್ಲ. ಅಭಿ, ಟೆನ್ಷನ್ ಮಾಡ್ಕೋಬೇಡ, ಮುಂದೇನು ಮಾಡೋದು ಅಂತ ನೋಡೋಣ. ಅಲ್ಲ ಚಿಕ್ಕಪ್ಪ, ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಅಟ್ಲೀಸ್ಟ್ ಚಿಕ್ಕಮ್ಮನಿಗಾದ್ರೂ ಒಂದ್ಸಲ ಕೇಳ್ಬೇಕಿತ್ತಲ್ವಾ? ಅವ್ರು ಇರ್ಲಿಲ್ಲ. ನಾನು ಮತ್ತೆ ಕೋಪ ಪಡಿಸ್ಬೇಡಿ. ಆ ಫೈಲ್ ಇಲ್ಲದೆ ನಾಳೆ ಮೀಟಿಂಗ್ ನಡೆಯಲ್ಲ. ನಮ್ಮನೆಗೆ ಬಂದು ಫೈಲ್ ತಗೊಂಡು ಹೋಗ್ತಾನೆ ಅಂದ್ರೆ ಎಷ್ಟು ಧೈರ್ಯ ಅವನಿಗೆ? ಸೀರಿಯಸ್ಲಿ, ಇದೊಂದು ಬ್ಲಂಡರ್. ಬ್ರೋ, ಬೆಟರ್ ನಾವೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ನಮ್ಮ ಮನೇಲೆ ಇರೋರು ಫೈಲ್ ಎತ್ಕೊಟ್ರು ಅಂತ ಕಂಪ್ಲೇಂಟ್ ಕೊಡ್ತೀಯಾ? ಫೈಲ್ ಇಲ್ಲದೆ ಮ್ಯಾನೇಜ್ ಮಾಡೋಕ್ಕಾಗಲ್ವೇನೋ? ಆಗಲ್ಲ ಚಿಕ್ಕಪ್ಪ, ತುಂಬ ಇಂಪಾರ್ಟೆಂಟ್ ಫೈಲ್ ಅದು. ಹೇಳಿದ್ನಲ್ಲ,
ನಾಳೆ 10 ಗಂಟೆಗೆ ಟೆಂಡರ್ ಇದೆ. ಒಂದು ವಾರದಿಂದ ನಾನೇ ಕೂತ್ ರೆಡಿ ಮಾಡಿದ ರಿಪೋರ್ಟ್ ಅದು. ನಾಳೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ 120 ಕೋಟಿ ಪ್ರಾಜೆಕ್ಟ್ ನಮ್ದಾಗ್ತಿತ್ತು. ಆದರೆ ಈಗ ಟೆಂಡರ್ ರಿಪೋರ್ಟ್ ಕೈಯಲ್ಲಿ ಇಲ್ಲದೆ ನಾನೇನು ಮಾಡಲಿ? ಅಲ್ಲ ರೀ, ಮನೆ ಯಜಮಾನಿ ಅಂತ ಬಾಯಲ್ಲಿ ಹೇಳ್ಕೊಂಡ್ರೆ ಸಾಲದು, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಮನೆಗೆ ಬರೋರು ಒಳ್ಳೆಯವ್ರು ಯಾರು, ಕಳ್ಳನ ಮಕ್ಳು ಯಾರು ಅಂತ ತಿಳ್ಕೊಳ್ದಿರೋ ದಡ್ರ ನೀವು. ಹೋಗ್ಲಿ, ಇಂಥವ್ರು ಬಂದು ಇಂಥದ್ನ ಕೇಳ್ತಾ ಇದಾರೆ ಅಂತ ನಮ್ಮ ಹತ್ರನಾದ್ರೂ ಕೇಳ್ಬೇಕು ತಾನೆ. ಅದು ಹೇಗೆ ಆ ಯೋಗಿಂಗ್ ಫೈಲ್ ಕೊಟ್ಟು ಕಳ್ಸಿದ್ರಿ? ಏನಾಯ್ತು? ಅದು ಅಣ್ಣ, ಸರ್ ಕಬೋರ್ಡಲ್ಲಿ ಒಂದು ಇಂಪಾರ್ಟೆಂಟ್ ಫೈಲ್ ಇದೆಯಂತೆ, ನೀಲಿ ಬಣ್ಣದ್ದು. ಅದನ್ನು ತರಕ್ಕೆ ಅಂತ ಕಳಿಸಿದ್ದಾರೆ. ಅಯ್ಯೋ, ಯಾಕೆ ಹೀಗೆ ಮಾಡಿದ್ರಿ ತುಳಸಿಯವರೇ? ಒಂದ್ಸಲ ಯಾರು ಎತ್ತ ಅಂತ ಕೇಳಬೇಕಲ್ವಾ? ಈ ಸೌಭಾಗ್ಯಕ್ಕೆ ನೀವ್ಯಾಕೆ ಮನೆ ಯಜಮಾನಿ ಆಗಿರ್ಬೇಕು? ಆ ಪಟ್ಟ ಬೇಡ ನಿಮಗೆ, ಬೇರೆ ಯಾರಿಗಾದ್ರೂ ಕೊಟ್ಬಿಡಿ. ಸರ್, ಮೇಡಮ್ ಏನು ಮಾಡಬಾರ್ದು ಮಾಡಿದ್ರು ಅಂತ ಇಷ್ಟು ಬೈತಾ ಇದ್ದೀರಾ? ಒಂದು ಫೈಲ್ ತಾನೇ. ಹೌದೌದು, ಇವನೊಬ್ಬ ಬಾಕಿ ಇದ್ದ. ಅದು ಬರೀ ಫೈಲ್ ಅಲ್ಲ ಡ್ರೈವರ್ ಸಾಹೇಬ್ರೆ, 120 ಕೋಟಿ ಪ್ರಾಜೆಕ್ಟ್. ನಮಗಿಲ್ಲಿ ಹೊಟ್ಟೆ ಉರಿತಿದೆ, ಬರೀ ಫೈಲ್ ತಾನೇ ಅಂತಾನೆ. ಹೊಟ್ಟೆ ಉರ್ಕೊಂಡು ಮೇಡಮ್ ಮೇಲೆ ಕೂಗಾಡ್ತಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಷ್ಟು ಕೂಗಾಡೋ ಹೊತ್ತಲ್ಲಿ ಆ ಫೈಲ್ ರೆಡಿ ಮಾಡಕ್ಕೆ ನೋಡಿದಿದ್ರೆ ಸುಮಾರು ಕೆಲಸ ಆಗಿರೋದು. ಏಯ್, ಇರಿಟೇಟ್ ಮಾಡಬೇಡ ಬ್ರೋ. ಅವನೇ ಒಂದು ವಾರ ನಿಂತು ರೆಡಿ ಮಾಡಿದ ಫೈಲ್ ಅದು. ಆಗಲಿ, ಮನ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆ ಮೀಟಿಂಗ್ ಮುಂಚೆ ರೆಡಿ ಮಾಡ್ಬೋದಲ್ವಾ? ಏಯ್, ಅದೇನು ಕಾರ್ ಓಡಿಸ್ದ ಸುಲಭ ಅನ್ಕೊಂಡ್ಯಾ? ಹೋಗಿ ಕಾರ್ ತೊಳಿ, ಬಂದ್ಬಿಟ್ಟ ಮಾತಾಡಕ್ಕೆ. ಆಯ್ತು ಬಿಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಈ ಥರ ನಿಂತ್ಕೊಂಡು ಕೂಗಾಡೋ ಬದಲು ಅಟ್ಲೀಸ್ಟ್ ಆ ಕೆಲಸ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸಮಟ್ ಬಾಯ್. ಅದೇನೋ ಟ್ರೈ ಮಾಡ್ತಿದ್ದೆ ಅಂದ್ಯಲ್ಲ, ಟ್ರೈ ಮಾಡು. ಸರ್, ಆ ಫೈಲು ನೀನೇ ರೆಡಿ ಮಾಡಬೇಕು. ಅಕಸ್ಮಾತ್ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀನು ಆ ಫೈಲ್ ರೆಡಿ ಮಾಡಿದ್ರೆ ನಾನು ನಿಮ್ಮ ಅಮ್ಮನ ಮೇಲೆ 1% ಬೇಜಾರು ಮಾಡ್ಕೊಳ್ಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.